ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂದರೆ ಬರೀ ಟೆಂಪಲ್ ರನ್ ಅಷ್ಟೇ. ಇವತ್ತು 2 ದೇವಸ್ಥಾನ ಏನೋ ಹೋಗ್ತಾ ಇದ್ದೀವಿ. ಫಸ್ಟ್ ದೇವಸ್ಥಾನ ಬಂದುಬಿಟ್ಟು ನನ್ನ ಸ್ಕೂಲಲ್ಲಿ ಒಬ್ಬರು ಕಂಪ್ಯೂಟರ್ ಟೀಚರ್ ಇದ್ದರು ನನಗೆ, ಪ್ರೇಮ ಮ್ಯಾಮ್ ಅಂತ. ಅವರು ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಹೋಗಿ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಸೊ ಯಾವ ದೇವರು, ಯಾವ ದೇವಸ್ಥಾನ, ಎಲ್ಲಿ ಎಲ್ಲನೂ ಈ ವ್ಲಾಗಲ್ಲಿ ತೋರಿಸ್ತೀನಿ. ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಬನ್ನಿ ನೋಡೋಣ. ಇವಾಗ ಹೊರಡ್ಬೇಕು, ಟೈಮ್ ಆಗ್ತಿದೆ, ಕೆಳಗೆ ಕರಿತಿದ್ದಾರೆ. ಸೊ ಬನ್ನಿ ಹೋಗೋಣ, ನೀವು ನನ್ನ ಜೊತೆ ನೋಡಿ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದ್ರ ಆಪೋಸಿಟ್ ಬಂದ್ಬಿಟ್ಟು ರಾಮನ್ ದೇವಸ್ಥಾನ ಇಟ್ಟಿದ್ದಾರೆ. ಇವಾಗ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಇವಾಗ ತಿರ್ಗಾ ಇನ್ನೊಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದರ್ಶನ ಚೆನ್ನಾಗಾಯಿತು, ರಶ್ ಏನಿರಲಿಲ್ಲ. ಸೊ ನೆಕ್ಸ್ಟ್ ದೇವಸ್ಥಾನ ಯಾವುದಂತ ನೋಡೋಣ ಬನ್ನಿ. ಇವಾಗ ನಮ್ಮ ತಾತನ ಮನೆ ಮುಂದೆ ಹೋಗ್ತಾ ಇದ್ದೀವಿ. ಇದು ನಮ್ಮ ತಾತನ ಮನೆ, ಅಮ್ಮವ್ರ ಅಪ್ಪನ ಮನೆ, ಅಂದ್ಲಿಗೆರೆ. ಸೊ ಇವಾಗ ಈ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಇವಾಗ ನಾವು ಹುಲಿಯೂರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಹಿಂದೆ ನೋಡ್ತಾ ಇರೋದೇ ಹುಲಿಯೂರಮ್ಮನ ದೇವಸ್ಥಾನ. ಇದು ನಮ್ಮ ಮನೆ ದೇವ್ರು, ಸೆಕೆಂಡ್ ಮನೆ ದೇವರು. ಇಲ್ಲೂ ಜನ ರಶ್ ಇದ್ದಾರೆ, ಬಟ್ ಅಂದರೂ ದರ್ಶನ ಆಯಿತು. ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಾವು 2 ದೇವಸ್ಥಾನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 3 ಗಂಟೆ ಆಗೋಗಿತ್ತು. ಸೊ ನಮ್ಮದೇ ಲಾಸ್ಟ್ ಪಂಕ್ತಿ ಊಟ. ಇವ್ರು ನಮ್ಮಮ್ಮ, ಇವ್ರು ನಮ್ಮ ಕಂಪ್ಯೂಟರ್ ಟೀಚರ್ ಪ್ರೇಮ ಮ್ಯಾಮು, ಇವ್ರು ನಮ್ಮ ಟೀಚರು ನವೀನ ಮ್ಯಾಮು. ಇವಾಗ ನಾವು ಬೆಟ್ಟದ ಮೇಲಿರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಟ್ಟನಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಇದ್ರ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಫುಲ್ ಟಾಪಲ್ಲಿ ಇರೋದು. ಮೇಲ್ಗಡೆ ಬೆಟ್ಟ, ಅದ್ರ ಮೇಲ್ಗಡೆ ದೇವಸ್ಥಾನ ಕಟ್ಟಿದ್ದಾರೆ. ಒಳ್ಳೆ ತಿರುಪತಿಗೆ ಹೋಗೋ ಫೀಲ್ಸ್ ಬರುತ್ತೆ. ಫುಲ್ ಘಾಟ್ ಸೆಕ್ಷನ್ಸ್ ಇದೆ, ಬಟ್ ಮಸ್ತಾಗಿದೆ ವ್ಯೂ. ಮಾತ್ರ ತೋರಿಸ್ತೀನಿ. ನೋಡಿದ್ರೆ ಒಂದು ಕೆರೆ ಇದೆ, ಸುತ್ತ ನೇಚರ್. ನಿಮ್ಗೆ ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ, ಬಟ್ ರಿಯಲ್ ಆಗಿ ಮಾತ್ರ ಸೂಪರ್ ಆಗಿದೆ. ಆ ಕಡೆ ಸೈಡ್ ಕೂಡ ಇದೆ, ವೇಟ್. ಸೊ ನೀವು ಆ ಕಡೆ ಸೈಡ್ ನೋಡಿದ್ರು ಫುಲ್ ಫಾರೆಸ್ಟೇ ಇದೆ. ಅಲ್ಲೂ ಇನ್ನೂ ಒಂದು ಲೇಕ್ ಬರುತ್ತೆ ನೋಡಿ, ಅಲ್ಲೊಂದು ಲೇಕ್ ಬರುತ್ತೆ. ಮಸ್ತಾಗಿದೆ ಪ್ಲೇಸ್ ಮಾತ್ರ. ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗಿಗೆ ಬರ್ಬೋದು, ಇಲ್ಲಿ ಹತ್ಬೋದು. ಇಲ್ಲಿ ಈ ಥರ ರೋಡ್ ಕೂಡ ಇದೆ. ಆ್ಯಂಡ್ ದೆನ್ ನಾವು ನಡ್ಕೊಂಡು ಬರೋದಕ್ಕೂ ಇದಿದೆ. ಆ್ಯಂಡ್ ದೆನ್ ಇದು ಟೆಂಪಲ್, ಇದೇ ಮೇಲ್ಗಡೆ ಇರೋ ಟೆಂಪಲ್. ಇದು ಬೆಟ್ಟ, ಇಷ್ಟೊತ್ತಕ್ಕ ತೋರಿಸಿದ್ದು ಅದು ಟೆಂಪಲ್. ಬನ್ನಿ ತೋರಿಸ್ತೀನಿ. ಇಲ್ಲಿ ಜನ ಜಾಸ್ತಿ ಇರಲ್ಲ. ಆ್ಯಂಡ್ ದೆನ್ ಪೀಸ್ ಆಗಿರುತ್ತೆ, ತಣ್ಣಗೆ ಗಾಳಿ ಬರುತ್ತೆ. ಆ್ಯಂಡ್ ದೆನ್ ಸೈಲೆಂಟ್ ಆಗಿರುತ್ತೆ. ಸೊ ಸ್ವಲ್ಪ ಪೀಸ್ ಸಿಗುತ್ತೆ. ಸೊ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಔಟಿಂಗಿಗೆ ಬರೋಕ್ಕೆ ಇದು ತುಂಬ ಚೆನ್ನಾಗಿರೋ ಪ್ಲೇಸ್ ಇದು. ಸೊ ನಾವು ನಾನ್ ವೆಜ್ ತಿಂದಿರೋದ್ರಿಂದ ಟೆಂಪಲ್ ಒಳಗೆ ಹೋಗ್ತಾ ಇಲ್ಲ, ಜಸ್ಟ್ ಆಚೆಯಿಂದ ತೋರಿಸ್ತೀನಿ. ಇವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬರ್ತಾ ಇದೆ. ಇವಾಗ ಹೋಗ್ತಾ ಇದ್ದೀವಿ ಕಾರಲ್ಲಿ ನಾವು ವಾಪಸ್. ಮಳೆ ಬರ್ತಾ ಇದೆ, ನೇಚರ್ ತೋರಿಸ್ತೀನಿ ನೋಡಿ. ಫುಲ್ ಫಾಗ್ ಫೀಲ್ಸ್ ಬರ್ತಾ ಇದೆ, ಮಸ್ತಾಗಿದೆ. ಬನ್ನಿ ಕಾರ್ ಒಳಗೆ ಹೋಗೋಣ, ಇಲ್ಲ ಫುಲ್ ನೆಂದೋಗ್ತೀನಿ. ಅಷ್ಟೇ. ಸೊ ಈ ಪ್ಲೇಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬರ್ಬೋದು. ಮಸ್ತಾಗಿರೋ ಪ್ಲೇಸ್. ಲೊಕೇಶನ್ ಹೇಳ್ದಂಗೆ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬರೋರು ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ನಮ್ಮ ದೊಡ್ಡಪ್ಪ ಮನೆಗೆ ಬಂದ್ವಿ. ಎಲ್ಲ ದೇವಸ್ಥಾನನೂ ಮುಗೀತು. ಇವಾಗ ದೊಡ್ಡಪ್ಪ ಮನೆಗೆ ಬಂದಿದ್ದೀವಿ. ಇದೇ ಅವ್ರ ಮನೆ. ಸೊ ಇವರೇ ನಮ್ಮ ದೊಡ್ಡಮ್ಮ. ಇವತ್ತು ಕೇಕ್ ತಗೊಂಡು ನಮ್ಮ ರೇಣು ಮಾಮ ಹಾಯ್ ಮಾಡಿ. ಇವ್ರದ್ದು ಮೆಡಿಕಲ್ ಸ್ಟೋರ್ ಇದೆ, ಯಾರು ಬೇಕು ಏನು ಬೇಕಾದ್ರೂ ಬನ್ನಿ, ಫ್ರೀಯಾಗಿ ಕೊಡ್ತಾರೆ. ಕೊಡ್ಬೇಕು, ₹1 ಇಸ್ಕೋಬಾರ್ದು. ಇವ್ರು ಬಂಡಿ ಅಣ್ಣ ಅಂತ ಹೇಳ್ಬಿಟ್ಟು ಹಾಯ್ ಮಾಡಿ ನನ್ನ ಚಾನೆಲ್ಗೆ. ಬಂಡಿ ಅಣ್ಣ. ನಿಮ್ಮ ಮಗ ಎಲ್ಲಿ? ಅವ್ನ ಮನೆಯಲ್ಲಿದ್ದಾನಂತೆ, ಅವ್ನು ಸಿಕ್ಕಿದ್ರೆ ತೋರಿಸ್. ಇವರು ರಾಮಾಚಾರಿ ಅಣ್ಣ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಪ್ಪ ಮನೇಲಿ ಇರ್ತಾರೆ. ಹಾಯ್ ಮಾಡ್ರಿ, ಇಲ್ಲಿ ನೋಡ್ಕೊಂಡು ಮಾಡ್ರಿ. ಬಾಯ್ ಇಲ್ಲ, ಹಾಯ್. ಅವ್ರು ಫುಲ್ ಬ್ಯುಸಿ ಪರ್ಸನ್, ಬ್ಯುಸಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂದ್ರೆ ನಮ್ಮ ರಾಮಾಚಾರಿ. ನಮ್ಮ ಅಕ್ಕ ಅವ್ರ ತಾತ. ಹಾಯ್ ಮಾಡ್ರಿ, ಹಾಯ್ ಮಾಡಿ ನನ್ನ ಚಾನೆಲ್ಗೆ. ಇವ್ರು ಅವ್ರ ಅಜ್ಜಿ, ನಮ್ಮ ಅಕ್ಕ ಅಣ್ಣ ಅವ್ರ ಅಜ್ಜಿ. ಚೆನ್ನಾಗಿದ್ದೀರಾ ಬಿಡಿ. ಬರೋದ ಇಬ್ರಿಗೂ? ಬಾಯ್.
ವೆಂಕಟೇಶ್ವರ ದೇವಸ್ಥಾನ ಇದು ಮೆರವಣಿಗೆ ದೇವರು ಇಟ್ಟಿದ್ದಾರೆ. ಅಲ್ಲಿ ದೇವ್ರು ಮಡಗಿರೋದು. ಮಡಗಿದ್ದಾರೆ. ಇಲ್ಲಿ ಇಲ್ಲಿ ಶಿಲೆ ಇದೆ. ಇಲ್ಲಿ ಶಿಲೆ ಇದೆ ಆಯ್ತಾ. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇವಾಗ ನಾನು ನಿಮಗೆ ತೋರಿಸ್ದಂಗೆ ನಾನ್ ವೆಜ್ ತಿಂದಿರೋದ್ರಿಂದ ದೇವಸ್ಥಾನ ಲೈಕ್ ದೇವ್ರ ಫೋಟೋ ತೋರ್ಸೋಕೆ ಆಗ್ತಿಲ್ಲ, ದೇವ್ರ ವಿಗ್ರಹ ಇಲ್ಲಾಂದ್ರೆ ತೋರಿಸ್ತಿದ್ದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಊರಿಗೆ ಬಂದಾಗ ತೋರಿಸ್ತೀನಿ. ಬೈ ದ ವೇ ಇವ್ರು ನಮ್ಮಪ್ಪ. ಹಾಯ್ ಮಾಡು ಪಾಪ. ನಮ್ಮಮ್ಮ ಮತ್ತು ನಮ್ಮಮ್ಮನ ಫ್ರೆಂಡ್ ನೋಡಿ ನವೀನಾ ಮ್ಯಾಮ್. ನಮ್ಮ ದೊಡ್ಡಮ್ಮನ ಊರಿಗೆ ಬಂದಿರೋದಕ್ಕೆ ಇಡೀ ಏರಿಯಾನ ಏನೇನಿದೆ ಏನೇನಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತವ್ರು ನಮ್ಮಮ್ಮ ನಮ್ಮ ಮ್ಯಾಮಿಗೆ. ನಮ್ಮ ದೊಡ್ಡಮ್ಮಗೆ ಅಂದ್ಬಿಡ್ತಾ ಇದ್ದೆ ಈಗ. ಸೊ ಇವತ್ತು ಆ್ಯಕ್ಚುಲಿ ನನ್ನ ತಮ್ಮನ ಬರ್ಡೇ. ಸೊ ಇವಾಗ ಮನೆಗೆ ಬಂದು ದೇವಸ್ಥಾನನ ಮುಗಿಸ್ಕೊಂಡು ಇವಾಗ ಟೈಮು 9 o'clock ಆಗಿದೆ. ಫಾರ್ಮ್ಯಾಲಿಟೀಸಿಗೆ ಇವಾಗ ಕೇಕ್ ಕಟ್ ಮಾಡಿ ಮಲ್ಕೊಳ್ಳೋದು, ಇಲ್ಲ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೆ. ಸೊ ಕೇಕ್ ಕಟ್ಟಿಂಗ್ ವಿಡಿಯೋ ಆದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಫುಲ್ ಟಯರ್ಡ್ ಆಗಿದೆ. ನೋಡೋಣ, ಆದರೆ ಆಗ್ತೀನಿ, ಇಲ್ಲಾಂದರೆ ಇಲ್ಲ ಅಷ್ಟೆ. ನೋಡೋಣ ಬನ್ನಿ ಇವಾಗ ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಕೇಕ್ ಇರೋದಕ್ಕೆ ನಮ್ಮ ಹತ್ರ ಬಂದು ಜಂಪ್ ಮಾಡಿ ಕೇಕಿಗೋಸ್ಕರ ಇಷ್ಟೊಂದೆಲ್ಲ ಸೀನ್ ಮಾಡ್ತಿರೋದು ಅವನು. ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಸೆಲೆಬ್ರೇಷನ್ ಆಯಿತು, ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಸೆಲೆಬ್ರೇಷನ್ ಮುಗೀತು. ಸೊ ಇವಾಗ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಬಾಕಿ. ಫುಲ್ ಟಯರ್ಡ್ ಆಗಿದೆ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾಕೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ಎಲ್ಲ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ರೀಚ್ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಬೈ ಬೈ.